ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಇಸ್ರೇಲ್ ಜನರು ಅಂದರೆ ಯಹೂದಿ ರಾಷ್ಟ್ರವು 1948ರ ನಂತರ ಎದುರಿಸಿದ ಯುದ್ಧಗಳನ್ನು ಕುರಿತು ತಿಳಿದುಕೊಳ್ಳೋಣ. 1948ರ ಮೇ 14ರಂದು ಇಸ್ರೇಲ್ ಸ್ವಾತಂತ್ರ್ಯವನ್ನು ಘೋಷಿಸಿದಾಗಿನಿಂದ ಆಧುನಿಕ ಯಹೂದಿ ರಾಷ್ಟ್ರವು ತನ್ನ ಬದುಕುಳಿಯುವಿಕೆಗಾಗಿ ನಿರಂತರ ಸವಾಲುಗಳನ್ನು ಎದುರಿಸಿದೆ. ನೆರೆಯ ರಾಷ್ಟ್ರಗಳ ಆಕ್ರಮಣಗಳಿಂದ ಹಿಡಿದು ಉಗ್ರಗಾಮಿ ಗುಂಪುಗಳೊಂದಿಗಿನ ಸಂಘರ್ಷದವರೆಗೆ ಯಹೂದಿ ಜನರು ಅಸಾಧಾರಣ ಸ್ಥಿರತೆಯನ್ನು ತೋರಿದ್ದಾರೆ. ಇಸ್ರೇಲ್ನ ಇತಿಹಾಸವನ್ನು ರೂಪಿಸಿದ ಪ್ರಮುಖ ಯುದ್ಧಗಳನ್ನು ಈಗ ಪರಿಶೀಲಿಸೋಣ. ಯುದ್ಧ 1. 1948ರಿಂದ 1949ರವರೆಗೆ ಸ್ವಾತಂತ್ರ್ಯ ಯುದ್ಧ. 1948ರಲ್ಲಿ ಇಸ್ರೇಲ್ ದೇಶದ ಜನನದ ಮರುದಿನವೇ ಈಜಿಪ್ಟ್, ಜೋರ್ಡಾನ್, ಸಿರಿಯಾ, ಲೆಬನಾನ್ ಮತ್ತು ಇರಾಕ್ ದೇಶಗಳು ಯಹೂದಿ ರಾಷ್ಟ್ರವನ್ನು ಒಪ್ಪದೆ ಆಕ್ರಮಣ ಮಾಡ್ತವೆ. ಸಂಖ್ಯೆಯಲ್ಲಿ ಕಡಿಮೆ ಮತ್ತು ಸಾಧನ ಸಾಮಗ್ರಿಗಳ ಕೊರತೆ ಇದ್ದರೂ ಯಹೂದಿ ಸಮುದಾಯಗಳು ತಮ್ಮ ಹೊಸ ತಾಯ್ನಾಡನ್ನು ರಕ್ಷಿಸಲು ತೀವ್ರವಾಗಿ ಹೋರಾಡ್ತಾರೆ. 1949ರ ಹೊತ್ತಿಗೆ ಇಸ್ರೇಲ್ ಮ್ಯಾಂಡೇಟರಿ ಪ್ಯಾಲೆಸ್ಟೈನ್ನ 78% ಭಾಗವನ್ನು ಸುರಕ್ಷಿತಗೊಳಿಸಿಕೊಳ್ಳುತ್ತೆ. ಶಾಂತಿ ಒಪ್ಪಂದಗಳನ್ನು ಸಹಿ ಮಾಡುತ್ತೆ. ಆದರೆ ಗೆಲುವಿನಲ್ಲಿ ದೊಡ್ಡ ಬೆಲೆ ತೆತ್ತಿತು. 6,000ಕ್ಕಿಂತ ಹೆಚ್ಚು ಇಸ್ರೇಲಿಯರು ಅಂದರೆ ಜನಸಂಖ್ಯೆಯ 1% ತಮ್ಮ ಪ್ರಾಣವನ್ನು ಕಳೆದುಕೊಂಡರು. ಈ ಯುದ್ಧವು ಯಹೂದಿ ರಾಷ್ಟ್ರವನ್ನು ದೃಢಪಡಿಸಿತು. ಎಲ್ಲ ಸವಾಲುಗಳನ್ನು ಎದುರಿಸಿ ಬದುಕುಳಿಯುವ ಸಂಕಲ್ಪವನ್ನು ತೋರಿಸಿತು. ಯುದ್ಧ 2. 1956ರಲ್ಲಿ ನಡೆದ ಸೂಯೆಜ್ ಕಾಲುವೆ ಬಿಕ್ಕಟ್ಟು. 1956ರಲ್ಲಿ ಈಜಿಪ್ಟ್ ಸೂಯೆಜ್ ಕಾಲುವೆ ಮತ್ತು ಟಿರಾನ್ ಜಲಸಂಧಿಯ ಮೂಲಕ ಇಸ್ರೇಲ್ನ ಹಡಗು ಸಂಚಾರವನ್ನು ತಡೆಯುತ್ತೆ. ಇಸ್ರೇಲ್, ಬ್ರಿಟನ್ ಮತ್ತು ಫ್ರಾನ್ಸ್ನೊಂದಿಗೆ ಸಿನಾಯ್ ದ್ವೀಪಕಲ್ಪವನ್ನು ತ್ವರಿತವಾಗಿ ವಶಪಡಿಸಿಕೊಳ್ಳುತ್ತೆ. ಅಂತಾರಾಷ್ಟ್ರೀಯ ಒತ್ತಡದಿಂದ ಇಸ್ರೇಲ್ ಹಿಂದೆ ಸರಿಯುತ್ತೆ. ಆದರೆ ತಾತ್ಕಾಲಿಕವಾಗಿ ಜಲಸಂಧಿಗೆ ಪ್ರವೇಶವನ್ನು ಪಡೆದುಕೊಳ್ಳುತ್ತೆ. 170 ಸೈನಿಕರನ್ನು ಕಳೆದುಕೊಂಡ ಈ ಸೂಯೆಜ್ ಬಿಕ್ಕಟ್ಟು ಇಸ್ರೇಲ್ನ ವರ್ಧಮಾನ ಸೈನಿಕ ಶಕ್ತಿಯನ್ನು ಮತ್ತು ಯಹೂದಿ ಜನರ ರಾಷ್ಟ್ರ ರಕ್ಷಣೆಯ ಸಂಕಲ್ಪವನ್ನು ತೋರಿಸಿತು. ಯುದ್ಧ 3. 1967ರಲ್ಲಿ ನಡೆದ 6 ದಿನಗಳ ಯುದ್ಧ. 1967ರ ಜೂನ್ನಲ್ಲಿ ಈಜಿಪ್ಟ್, ಸಿರಿಯಾ ಮತ್ತು ಜೋರ್ಡಾನ್ನೊಂದಿಗಿನ ಉದ್ವಿಗ್ನತೆಯು 6 ದಿನಗಳ ಯುದ್ಧವಾಗಿ ಸ್ಫೋಟಗೊಂಡಿತು. ಇಸ್ರೇಲ್ನ ಮುಂಗಡ ದಾಳಿಯು ಈಜಿಪ್ಟ್ನ ವಾಯುಪಡೆಯನ್ನು ನಾಶಪಡಿಸಿತು. ಆಶ್ಚರ್ಯಕರ ಗೆಲುವಿಗೆ ಕಾರಣವಾಯಿತು. ಇಸ್ರೇಲ್ ಪೂರ್ವ ಜೆರುಸಲೆಂ, ವೆಸ್ಟ್ ಬ್ಯಾಂಕ್, ಗಾಜಾ, ಸಿನಾಯ್ ಮತ್ತು ಗೋಲಾನ್ ಎತ್ತರಗಳನ್ನು ವಶಪಡಿಸಿಕೊಂಡಿತು. ತನ್ನ ಭೂಪ್ರದೇಶವನ್ನು 3 ಪಟ್ಟು ಹೆಚ್ಚಿಸಿತು. ವಿಶ್ವದಾದ್ಯಂತ ಯಹೂದಿಗಳಿಗೆ ವೆಸ್ಟರ್ನ್ ವಾಲ್ನ ಮರುಪಡೆಯುವಿಕೆ ಐತಿಹಾಸಿಕ ಕ್ಷಣವಾಗಿತ್ತು. ಆದರೆ 800 ಇಸ್ರೇಲಿಯರು ಪ್ರಾಣ ಕಳೆದುಕೊಂಡರು. ಈ ಯುದ್ಧವು ಯಹೂದಿ ಗುರುತನ್ನು ಬಲಪಡಿಸಿತು. ಆದರೆ ಆಕ್ರಮಿತ ಭೂಮಿಗಳ ಆಡಳಿತದ ಸವಾಲುಗಳನ್ನು ತಂದಿತು. ಯುದ್ಧ 4. 1973ರಲ್ಲಿ ನಡೆದ ಯೋಮ್ ಕಿಪ್ಪೂರ್ ಯುದ್ಧ. ಅಕ್ಟೋಬರ್ 6, 1973ರಂದು ಈಜಿಪ್ಟ್ ಮತ್ತು ಸಿರಿಯಾ ಯೋಮ್ ಕಿಪ್ಪೂರ್ನಂದು ಇಸ್ರೇಲ್ನ ಪವಿತ್ರ ದಿನದಂದು ಆಕಸ್ಮಿಕ ದಾಳಿಯನ್ನು ಪ್ರಾರಂಭ ಮಾಡಿಬಿಡುತ್ತೆ. ಎಚ್ಚರಿಕೆಯಿಲ್ಲದೆ ಸಿಕ್ಕಿಬಿದ್ದ ಇಸ್ರೇಲ್ ಭಾರೀ ನಷ್ಟವನ್ನು ಅನುಭವಿಸಿತು, ಆದರೆ 2 ಸೈನ್ಯಗಳನ್ನು ಹಿಂದಕ್ಕೆ ತಳ್ಳಿತು. ಈ ಯುದ್ಧದಲ್ಲಿ 2,600ಕ್ಕೂ ಹೆಚ್ಚು ಇಸ್ರೇಲಿಯರು ಈ ಅತ್ಯಂತ ದುಬಾರಿ ಯುದ್ಧದಲ್ಲಿ ಮಡಿದರು. ಈ ಯುದ್ಧವು 1979ರಲ್ಲಿ ಈಜಿಪ್ಟ್ ಇಸ್ರೇಲ್ ಶಾಂತಿ ಒಪ್ಪಂದಕ್ಕೆ ದಾರಿ ಮಾಡಿತು. ಯಹೂದಿಗಳಿಗೆ ಇದು ದುರ್ಬಲತೆಯ ಜ್ಞಾಪನೆಯಾಗಿತ್ತು, ರಕ್ಷಣೆ ಮತ್ತು ಒಗ್ಗಟ್ಟಿನಲ್ಲಿ ನಾವೀನ್ಯತೆಯನ್ನು ಉತ್ತೇಜಿಸಿತು. 5ನೇ ಯುದ್ಧ. 1982ರಲ್ಲಿ ಮೊದಲ ಲೆಬನಾನ್ ಯುದ್ಧ. 1982ರಲ್ಲಿ ಉತ್ತರ ಇಸ್ರೇಲ್ನ ಮೇಲೆ ದಾಳಿ ಮಾಡುತ್ತಿದ್ದ ಪ್ಯಾಲೆಸ್ಟೈನ್ ಲಿಬರೇಷನ್ ಆರ್ಗನೈಸೇಷನ್ PLO ಅನ್ನು ಹೊರಹಾಕಲು ಇಸ್ರೇಲ್ ಲೆಬನಾನ್ಗೆ ಆಕ್ರಮಣ ಮಾಡುತ್ತೆ. ಬೈರುತ್ಗೆ ಮುತ್ತಿಗೆ ಹಾಕಿದ ಈ ಯುದ್ಧದಲ್ಲಿ ಮಿತ್ರ ಕ್ರಿಶ್ಚಿಯನ್ ಗುಂಪುಗಳಿಂದ ನಡೆದ ಸಬ್ರಾ ಮತ್ತು ಶತಿಲಾಕ ಗೊಲೆ ವಿಶ್ವದಾದ್ಯಂತ ಆಕ್ರೋಶಕ್ಕೆ ಕಾರಣವಾಯಿತು. 1200 ಇಸ್ರೇಲ್ ಸೈನಿಕರು ಮಡಿದರು ಮತ್ತು 1985ರಲ್ಲಿ ಇಸ್ರೇಲ್ ಹಿಂದೆ ಸರಿಯುತ್ತೆ. 2000 ಇಸವಿಯವರೆಗೆ ಭದ್ರತಾ ವಲಯವನ್ನು ಉಳಿಸಿಕೊಂಡಿತು. ಈ ಯುದ್ಧವು ಇಸ್ರೇಲ್ನೊಳಗೆ ವಿವಾದವನ್ನು ಹುಟ್ಟುಹಾಕಿತು, ಯಹೂದಿ ಜನರ ಭದ್ರತೆ ಮತ್ತು ನೈತಿಕತೆಯ ಸಮತೋಲನದ ಸಂಗ್ರಾಮವನ್ನು ತೋರಿಸಿತು. 6ನೇ ಯುದ್ಧ. 2006ರಲ್ಲಿ 2ನೇ ಲೆಬನಾನ್ ಯುದ್ಧ. 2006ರಲ್ಲಿ ಲೆಬನಾನ್ನ ಶಿಯಾ ಉಗ್ರಗಾಮಿ ಗುಂಪಾದ ಹಿಜ್ಬುಲ್ಲಾ 2 ಇಸ್ರೇಲ್ ಸೈನಿಕರನ್ನು ಅಪಹರಣ ಮಾಡುತ್ತೆ. 34 ದಿನಗಳ ಯುದ್ಧಕ್ಕೆ ಇದು ಕಾರಣವಾಯಿತು. ಇಸ್ರೇಲ್ನ ವೈಮಾನಿಕ ದಾಳಿಗಳು ಮತ್ತು ಭೂ ಆಕ್ರಮಣವು ಹಿಜ್ಬುಲ್ಲಾದ ಸಾವಿರಾರು ರಾಕೆಟ್ ದಾಳಿಗಳನ್ನು ಎದುರಿಸಿತು. UN ಶಾಂತಿ ಒಪ್ಪಂದದಿಂದ ಯುದ್ಧ ಕೊನೆಗೊಂಡಿತು. 160 ಸೈನಿಕರು ಮತ್ತು 44 ನಾಗರಿಕರು ಮಡಿದರು. ಯಹೂದಿ ಸಮುದಾಯಗಳಿಗೆ ಇದು ರಾಷ್ಟ್ರೇತರ ಗುಂಪುಗಳ ಬೆದರಿಕೆಯನ್ನು ಒತ್ತಿ ಹೇಳಿತು. ಐರನ್ ಡೋಮ್ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯಂತಹ ಪ್ರಗತಿಗಳನ್ನು ಉತ್ತೇಜಿಸಿತು. ಯುದ್ಧ 7. ಗಾಜಾ ಸಂಘರ್ಷಗಳು.
2008ರಿಂದ 2021ರವರೆಗೆ ಇಸ್ರೇಲ್ ಗಾಜಾದ ಹಮಾಸ್ನೊಂದಿಗೆ ಅನೇಕ ಸಂಘರ್ಷಗಳನ್ನು ಎದುರಿಸಿತು. 2008ರಲ್ಲಿ ಕಾಸ್ಟ್ಲೆಡ್, 2012ರಲ್ಲಿ ಪಿಲ್ಲರ್ ಆಫ್ ಡಿಫೆನ್ಸ್ ಮತ್ತು 2014ರಲ್ಲಿ ಪ್ರೊಟೆಕ್ಟಿವ್ ಎಡ್ಜ್ ಕಾರ್ಯಾಚರಣೆಗಳು ರಾಕೆಟ್ ದಾಳಿಗಳು ಮತ್ತು ಸುರಂಗ ಒಳನುಗ್ಗುವಿಕೆಯನ್ನು ತಡೆಯಲು ಗುರಿಯಿಟ್ಟವು. ಈ ಸಂಘರ್ಷಗಳು ನೂರಾರು ಇಸ್ರೇಲಿಯರ ಜೀವವನ್ನು ಮತ್ತು ಸಾವಿರಾರು ಪ್ಯಾಲೆಸ್ಟೀನಿಯರ ಜೀವವನ್ನು ಕಸಿದುಕೊಂಡವು. ತಾತ್ಕಾಲಿಕ ಶಾಂತಿ ಒಪ್ಪಂದಗಳಾದರೂ ಶಾಶ್ವತ ಶಾಂತಿಯಿಲ್ಲ. ಯಹೂದಿ ರಾಷ್ಟ್ರವು ಐರನ್ ಡೋಮ್ನಂತಹ ಭದ್ರತೆಯಲ್ಲಿ ಹೆಚ್ಚು ಹೂಡಿಕೆ ಮಾಡಿತು. ಯುದ್ಧ 8 2023 2025ರವರೆಗೆ ಇಸ್ರೇಲ್ ಹಮಾಸ್ ಯುದ್ಧ. ಅಕ್ಟೋಬರ್ 7, 2023ರಂದು ಹಮಾಸ್ ದಕ್ಷಿಣ ಇಸ್ರೇಲ್ನ ಮೇಲೆ ಭೀಕರ ದಾಳಿಯನ್ನು ಪ್ರಾರಂಭಿಸಿತು. 1200ಕ್ಕಿಂತ ಹೆಚ್ಚು ಇಸ್ರೇಲಿಯರನ್ನು ಕೊಂದು 251 ಜನರನ್ನು ಒತ್ತೆಯಾಳಾಗಿ ಕೊಂಡೊಯ್ಯಿತು. ಗಾಜಾದಲ್ಲಿ ಇಸ್ರೇಲ್ನ ಪ್ರತೀಕಾರವು ಹಮಾಸ್ನ ಮೂಲಸೌಕರ್ಯವನ್ನು ಧ್ವಂಸಗೊಳಿಸಲು ಮತ್ತು ಒತ್ತೆಯಾಳುಗಳನ್ನು ರಕ್ಷಿಸಲು ಗುರಿಯಿಟ್ಟಿತು. 2025ರ ಜೂನ್ನವರೆಗೆ ಯುದ್ಧವು ಮುಂದುವರೆದಿದೆ. ಇದರಲ್ಲಿ ಸಾವಿರಾರು ಸಾವು ನೋವುಗಳು ಉಂಟಾಗಿವೆ. ಇಸ್ರೇಲ್ ತನ್ನ ಬದುಕುಳಿಯುವಿಕೆಗಾಗಿ ಬದ್ಧವಾಗಿದೆ, ಜಾಗತಿಕ ಸವಾಲುಗಳನ್ನು ನಿರಂತರವಾಗಿ ಎದುರಿಸುತ್ತಿದೆ. 1948ರಿಂದ ಇಂದಿನವರೆಗೆ ಯಹೂದಿ ರಾಷ್ಟ್ರವು ತನ್ನ ಸ್ಥಿರತೆಯನ್ನು ಪರೀಕ್ಷಿಸಿದ ಯುದ್ಧಗಳನ್ನು ಎದುರಿಸಿದೆ. ಪ್ರತಿ ಸಂಘರ್ಷವು ಗುರುತಿನ, ನಾವೀನ್ಯತೆಯ ಮತ್ತು ತಾಯ್ನಾಡಿನ ರಕ್ಷಣೆಯ ಸಂಕಲ್ಪವನ್ನು ಬಲಪಡಿಸಿದೆ. ಆದರೆ ಎಲ್ಲ ಕಡೆಯ ಜನರ ನಷ್ಟವು ಶಾಂತಿಯ ಅಗತ್ಯವನ್ನು ನೆನಪಿಸುತ್ತದೆ. ಇಸ್ರೇಲ್ನ ಯುದ್ಧಗಳ ಕಥೆಯು ಬದುಕುಳಿಯುವಿಕೆ, ತ್ಯಾಗ ಮತ್ತು ಸಂಘರ್ಷ ಮುಕ್ತ ಭವಿಷ್ಯದ ಆಶಯ ಕಥೆಯಾಗಿದೆ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.